ಶಾಲೆಯ ದೇವ್ರು ಯಾರಪ್ಪ ಅಂದ್ರೆ ನೀವೇ ಮಕ್ಕಳು. ಶಾಲೆಯೊಳಗೆ ದೇವ್ರು ಇದ್ದಂಗೆ ಯಾರೋ ಮಕ್ಕಳು. ಶಾಲೆಯೊಳಗೆ ಪೂಜಾರಿ ಯಾರಪ್ಪ ಅಂದ್ರೆ ನಾವೆಲ್ಲ ಶಿಕ್ಷಕ ಬಂಧುಗಳು. ನಾವೆಲ್ಲ ಯಾರಿದ್ದಂಗೆ ಶಾಲೆಯೊಳಗೆ ಶಾಲೆ ಎಂಬ ದೇವಸ್ಥಾನದ ಪೂಜಾರಿಗಳು ಯಾರು? ಶಿಕ್ಷಕರು, ಶಿಕ್ಷಕಿಯರು, ಎಲ್ಲರೂ ಪೂಜಾರಿಗಳಿದ್ದಾಗ ದಿನನಿತ್ಯ ಪೂಜೆ ಪುನಸ್ಕಾರ ಏನಪ್ಪಾ ಅಂದ್ರೆ ನಮ್ಮ ಗುರು ವೃಂದದವರು ಮಾಡ್ತಾ ಇರುವಂತ ಪಾಠ, ಹಾಡು, ಆಟ ಇವೆಲ್ಲ ಏನಿವು ದಿನನಿತ್ಯ ಮಾಡ್ತಾ ಇರುವಂತ ಪೂಜೆ ಮಂತ್ರ ಇದ್ದ ಹಾಗೆ. ಈ ಪೂಜಾ ಫಲ ನಮಗೆ ಯಾವಾಗ ಸಿಗ್ತದಪ್ಪ ಅಂದ್ರೆ ನೀವೆಲ್ಲರೂ ಏನಾಗಬೇಕು? ವಿದ್ಯಾವಂತರಾದಕ್ರ. ನಿಮ್ಮ ಬಾಯಿಂದ ಹಾಡು, ನಿಮ್ಮ ಬಾಯಿಂದ ಉತ್ತರಗಳು ಬಂದಾಕ್ರ, ನಿಮ್ಮ ಬಾಯಿಂದ ಚೆನ್ನಾಗಿರುವಂತಹ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಗುಣಗಳನ್ನ ಕಲ್ತಾಗ ಅದೇ ನಮಗೆ ಏನು ಸಿಕ್ಕಂಗ, ನಮಗೆ ಶಿಕ್ಷಕರಿಗೆಲ್ಲ ಪ್ರತಿಫಲ ಸಿಕ್ಕಂಗ. ಅದಕ್ಕೆ ಮಕ್ಕಳಂದ್ರೆ ಯಾರು ನೀವು? ದೇವರಿದ್ದಾಗ. ದೇವರು ದೇವಸ್ಥಾನದಾಗ ಹೆಂಗ್ ಕೂಡ್ತಾನ ಗೊತ್ತಲ್ಲ? ಹೆಂಗ್ ಕೂತಿರ್ತಾನ? ಅಳಿಗಾಡ್ತಾನೇನು? ಮಾತಾಡ್ತಾನೇನು? ಇಲ್ಲ, ಮಾತಾಡ್ಲಾರೆ ಅಳಿಗಾಡ್ಲಾರೆ ಕೂಡ್ಬೇಕು ಮಕ್ಕಳು. ಯಾಕಂದ್ರೆ ನೀವೇ ನಮ್ಗೆಲ್ಲ ದೇವ್ರಿದ್ದಂಗ. ನೀವಿದ್ದೀರತ್ತೇಳಿ ನಾವು ಶಿಕ್ಷಕರಿರ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರು? ನೀವೇ. ನೀವು ಬಂದ್ರೆ ನಾವು ಇಲ್ಲಿ ಪಾಠ ಹೇಳಕ್ಕೆ ಸಾಧ್ಯದ, ಅಥವಾ ಭಾಷಣ ಮಾಡ್ಲಿಕ್ಕೂ ಸಾಧ್ಯದ. ಅದಕ್ಕೆ 71ನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ಈ ಒಂದು ನವ ಚೈತನ್ಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಈ ಒಂದು ಶಾಲೆಯ ಕಾರ್ಯದರ್ಶಿ